ಈ ಟ್ಯಾಂಕ್ ಎಷ್ಟು ಬರ್ತಾವ? 10,000 ಟ್ಯಾಂಕ್. ಆ ಟ್ಯಾಂಕಲ್ಲಿ ಎಷ್ಟು ತುಂಬ್ಕೊಳ್ತವೆ? ಫಿಲ್ಟರ್ ತೆಗಿರೋದು 10,000 ಲೀಟ್ರು ಸರ್. ಒಟ್ಟು ಬರ್ತಾವ ಫಿಲ್ಟರ್ ತೆಗಿರೋದು ಒಟ್ಟಲ್ಲಿ ಬರ್ತಾ ಇದೆ. ಯಾವ್ದು ಇದು ಹಾಸ್ಪಿಟ್ಲ್ ಇಬ್ಬಾಗಲ್ದ? ಅದಕ್ಕೆ ಅರ್ಧ ಬಿಡ್ತಾರ. ಅದಕ್ಕೆ ಫುಲ್ ಬರ್ತಾವ ಹೋಗ್ಲಿ. ಎಷ್ಟು ದಿನಕ್ಕೂ ಸರಿ ಬರ್ತವೆ? ಮೇಲ್ಗಡೆ ಇಲ್ಲ. ಸರಿ ಆಯ್ತು. ಮೊದಲೆಲ್ಲ ಬರ್ತಿದ್ವಾ? ಎಷ್ಟು ದಿನ ಆಯ್ತು ಇಲ್ಲಿ ಬಿಟ್ಟು? ಖರ್ಚಾಗಿರೋದು ಕುಡಿಯ ನೀರು ಪೈಪ್ ಲೈನ್ಗಳು, ಅದಕ್ಕೂ ಇದು ಕಾಲುವೆಗಳು, ಅಲ್ಲಿ ಗೇಟ್ಗಳು, ಇದಕ್ಕಂತಲೇ ಮೋಟರ್ ರಿಪೇರಿಗಳು, ಹೊಸ ಒಂದು ಇವಕ್ಕೆ ಖರ್ಚಾಗಿರೋ ದುಡ್ಡು. ಬೇರೆದಕ್ಕೆ ಯಾವ್ದು ಬಿಲ್ಸ್ ಬರೆಯಕ್ಕೆ ಆಗಿಲ್ಲ. ಯಾಕಂದ್ರೆ ಅಸೆಟ್ ತೋರಿಸ್ಬೇಕಲ್ಲ. ಬೇರೆ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಅಸೆಟ್ ತೋರಿಸ್ಬೇಕು. 15% ಏನಾದ್ರು ಒಂದು 5 ಲಕ್ಷ 10 ಲಕ್ಷ ಬಿಲ್ಡಿಂಗ್ ಕಟ್ಟಿದ್ರೆ ಅಂತ ಒಂದು ಅಸೆಟ್ ಇರ್ತದೆ ಅಂತ ಮಾಡಿರ್ತಾರೆ. ಬೇರೆಲ್ಲ ಹೆಚ್ಚಿಗೆ ನೀರಿಗಾಗಿನೇ ಖರ್ಚು ಮಾಡಿದ್ರು ದುಡ್ಡು. ಮತ್ತು ನೀರು ಅದಕ್ಕೆ ರಿಪೇರಿಗೆ ರಿಪೇರಿ ಹಂಗೆ ಯಾವ ಆಧಾರದ ಮೇಲೆ ಹೇಳ್ತಾರೆ ಜನ. ಇವರು ಪಂಚಾಯತ್ಗಳು ತರಿಸು ಎಲ್ಲ ಬಿಲ್ಲು ಎಷ್ಟೆಷ್ಟು ನೀರಿಗೋಸ್ಕರ ಖರ್ಚು ಮಾಡಬೇಕು ಗೊತ್ತಾಗುತ್ತಲ್ಲ. ಎಷ್ಟೆಷ್ಟು ದುಡ್ಡು, ಭಾಳಷ್ಟು ದುಡ್ಡು 15% ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಈಗೇನೋ ಈ ಸಲ ಏನೇನು ಬಂದಿಲ್ಲ ದುಡ್ಡು ಅಂತ ಹೇಳ್ತಾರೆ. ಏನಪ್ಪ ನೀವು ವಿಲೇಜ್ ಅಂತ ಎಷ್ಟು ದಿನ ಆಯ್ತು ಬಂದಿಲ್ಲ? ದುಡ್ಡು ಬಂದಿಲ್ಲ. ಅವು ಬೇರೆ ಬೇರೆ ನಿಗಮಗಳಿಗೆಲ್ಲ ದುಡ್ಡು ಕೊಡ್ತಾರೆ. ಅಲ್ಲಿ ಮಾತ್ರ ಅವ್ರ ಬೇರೆ ಬೇರೆ ನಿಗಮಗಳಲ್ಲಿ ಅಲ್ಲಿ ಗ್ಯಾರಂಟಿ ಮಾತ್ರ ದುಡ್ಡು ಮುಟ್ಕೊಳಕ್ಕಾಗಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಮಾತ್ರ ಗ್ಯಾರಂಟಿ ದುಡ್ಡನ್ನು ಮುಟ್ಕೊಳಕ್ಕಾಗ್ತದೆ. ಇದು ಯಾವ ಧರ್ಮ, ಯಾವ ನ್ಯಾಯ ಇದು? ಸಾಮಾಜಿಕ ನ್ಯಾಯದ ಹರಿಕಾರರು ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇವತ್ತು ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು ಸಂವಿಧಾನದ ತತ್ವವಾಗಿ ಬಂದಿರ್ತಕ್ಕಂಥ ಏನು ಸೌಲಭ್ಯ ಇದೆ ಅದನ್ನ ನೀವು ಇವತ್ತು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಸಾಮಾಜಿಕ ನ್ಯಾಯದ ಅಧಿಕಾರ ನೀವೆಲ್ಲ ಮಹಾದೇವಪ್ಪನವರು ಬಹಳ ಚೆನ್ನಾಗಿ ಎತ್ಕಂತಂದ್ರೆ ಸಂವಿಧಾನ ಅಂತ ಹೇಳಿದ್ರು. ಸಂವಿಧಾನದ ಆಗಿರೋ ಅಡಕಗಳನ್ನ ಜಾರಿ ಮಾಡ್ತಕ್ಕಂಥದಕ್ಕೆ ಎಷ್ಟು ವರ್ಷ ಬೇಕು ನಿಮ್ಗೆ? ಸಂವಿಧಾನದಲ್ಲಿ ಆಗಿರ್ತಕ್ಕಂಥ ಅಂಶಗಳು ಜಾರಿ ಮಾಡ್ಲಿಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವತ್ತು ನೀವು ಹಣ ಖರ್ಚು ಮಾಡಕ್ಕೆ ತಯಾರಿಲ್ಲ. ನೀವು ಸುಮ್ಮನೆ ದೊಡ್ಡದಾಗಿ ಹೇಳ್ತೀರಾ, ನಾವೆಲ್ಲ ಅಷ್ಟು ಮಾಡಿದೀವಿ ಇಷ್ಟು ಮಾಡ್ತೀವಿ ಅಂತ. ಗ್ಯಾರಂಟಿಗಳಿಗೆ ದುಡ್ಡನ್ನು ಬಳಸಲಿಕ್ಕೆ ಪ್ರತ್ಯೇಕವಾದಂಥ ನಿಧಿ ಅನ್ನೋದು ಇದು ಇಡೀ ಗ್ಯಾರಂಟಿಗಳಿಗೆ. ನಿಮ್ಮ ಬಡ್ಜೆಟ್ ನಿಮ್ದು 275-300 ಹತ್ರ ಶುದ್ಧ ಕುಡಿಯುವ ನೀರು ಘಟಕಗಳು ಇವತ್ತು ಶುದ್ಧ ಕುಡಿಯುವ ನೀರು ಘಟಕಗಳು ಇವತ್ತು 50% ಕೆಲಸ ಮಾಡ್ತಾ ಇಲ್ಲ. ತಾಲೂಕಲ್ಲಿ ಶುದ್ಧ ಕುಡಿಯುವ ನೀರು ಘಟಕಗಳು 50% ಕೆಲಸ ಮಾಡ್ತಾ ಇಲ್ಲ. ಅವನ್ನ ನಿರ್ವಹಣೆ ಮಾಡೋದು ಕೂಡ ಅಷ್ಟು ವಿಫಲರಾಗಿದೆ. ನಿರ್ವಹಣೆಯಲ್ಲಿ ಶುದ್ಧ ಕುಡಿಯುವ ನೀರು ಘಟಕಗಳು ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ. ಮತ್ತು ತುಂಗಭದ್ರಾ ಡ್ಯಾಮ್ ಇಂದ ಬರ್ತಕ್ಕಂಥ ನೀರು ಸಂಪೂರ್ಣವಾಗಿ ಅದರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ನೀರು ಬರ್ತಾ ಇಲ್ಲ. ಎಲ್ಲೋ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಎಲ್ಲೋ ಸ್ವಲ್ಪ ಬಂದು ಅಲ್ಲಿ ನಿಂತೋಗಿದ್ದಾರೆ. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ನಾನು ಸರ್ವೆ ಮಾಡಿದ್ದೀನಿ. ಅನೇಕ ಗ್ರಾಮಗಳು ಒಂದಲ್ಲ 16 ಗ್ರಾಮ ಸರ್ವೆ ಮಾಡಿ ನಾವು ವಿಚಾರ ತಿಳ್ಕೊಂಡಿದ್ದೀನಿ. ಕುಡಿಯೋ ನೀರು ಇವತ್ತು ಸರಬರಾಜು ಆಗ್ತಾ ಇಲ್ಲ. ನಾನು ಇದನ್ನ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಕೂಡ ಸಹ ಬಂದೆ ದಿಶಾ ಮೀಟಿಂಗ್ ಸಭೆಯಲ್ಲಿ ಹೋಗಿ ಮನವರಿಕೆ ಮಾಡ್ಕೊಂಡಿದ್ವಿ. ಅದು ಅವ್ರಿಗೆ ಗೊತ್ತಾಗಿದೆ. ಮತ್ತು ನಾನು ಸಂಬಂಧಪಟ್ಟಂತ ಇವರಿಗೆ CEO ಅವ್ರಿಗೂ ಸಹ ಇದಕ್ಕೆ ಹೇಳಿದ್ದೀನಿ, ಮನವರಿಕೆ ಮಾಡಿದ್ದೀನಿ. ತುಮಕೂರು ಬಾವಡ ತಾಲೂಕಲ್ಲಿ ಅಧಿಕಾರಿ ಕೊಡ್ತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡು ನೀವು ನೀರು ಬರ್ತಾ ಅಂತ ಹೇಳ್ತಾ ಇದ್ದೀರಿ ಅಷ್ಟೇ. ಪ್ರಾಕ್ಟಿಕಲ್ ಅಲ್ಲಿ ನೀರು ಬರ್ತಾ ಇಲ್ಲ. ಹೋಗಿ ಎಲ್ಲ ಒಂದು ಸರ್ವೆ ಮಾಡ್ರಿ ಬೇಕಾದ್ರೆ. ನಿಮ್ಮ ಜೊತೆ ನಾವು ಬರ್ತೀವಿ, ಬರ್ರಿ ಬರೋ ಪತ್ರಕರ್ತರ ಬರ್ರಿ, ನಿಮ್ಮ ಜೊತೆ ನಾವು ಸರ್ವೆ ಮಾಡಿಸ್ಕೊಂಡು ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತೀನಿ. ನಾನು ಸ್ಪಷ್ಟವಾದಂಥ ಮಾಹಿತಿ ಕೊಡ್ತೀನಿ. ಎಲ್ಲ ರಂಗದಲ್ಲಿ ವಿಫಲ ಆಗ್ತಾ ಇದ್ದಾರೆ. ಅದು ಕುಡಿಯೋ ನೀರು ಕೂಡ ವಿಫಲ ಆಗ್ತಾರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ.